Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 63 verse 1. O God, you are my God and I long for you. ಕೀರ್ತನೆಗಳು 63 ಮೊದಲನೇ ವಚನ. ದೇವರೇ, ನೀನೇ ನನ್ನ ದೇವರು, ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡುತ್ತೇನೆ. ಇಲ್ಲಿ ಭಕ್ತನು ದೇವರ ದರ್ಶನವನ್ನು ಆಕಾಂಕ್ಷೆಯಿಂದ ಬೇಡಿಕೊಳ್ಳುತ್ತಾ ಇದ್ದಾನೆ. ಅಷ್ಟೇ ಅಲ್ಲ, ದೇವರ ದರ್ಶನವನ್ನು ಹೊಂದಿ ಸಂತೃಪ್ತಿ ಹೊಂದಿದ್ದಾನೆ ಎನ್ನುವುದನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಈ ಕೀರ್ತನೆ ಓದುವಾಗೆಲ್ಲ ನಮ್ಮ ಮನಸ್ಸು ಬಹಳ ಆನಂದದಿಂದ ತುಂಬುತ್ತದೆ. ಪ್ರಿಯರೇ, ನಾವು ಆತನ ಸನ್ನಿಧಾನಕ್ಕಾಗಿ ತವಕ ಪಡುವುದುಂಟು. ಹೌದು, ಈ 63ನೇ ಕೀರ್ತನೆ ಚಿಕ್ಕದಾಗಿದ್ರೂ ಕೂಡ ಇದರಲ್ಲಿರುವ ಎಲ್ಲ ವಾಕ್ಯಗಳು ಪ್ರೀತಿಯಿಂದ ತುಂಬಿರ್ತಕ್ಕಂಥ ವಾಕ್ಯಗಳಾಗಿವೆ, ಮಮತೆಯಿಂದ ತುಂಬಿರ್ತಕ್ಕಂಥ ವಾಕ್ಯಗಳಾಗಿವೆ. ಕರ್ತನಿಗೂ ಮತ್ತು ತನ್ನ ಭಕ್ತರಿಗೂ ನಡುವೆ ಇರ್ತಕ್ಕಂಥ ಅನ್ಯೋನ್ಯತೆಯನ್ನು ಪ್ರಕಟಿಸುವಂಥ ವಾಕ್ಯಗಳು ಈ ವಾಕ್ಯಗಳಾಗಿವೆ. ಪ್ರಿಯರೇ, ಮೊದಲನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರೇ ನೀನೇ ನನ್ನ ದೇವರು ಎಂಬುದಾಗಿ ಇಲ್ಲಿ ದಾವೀದನು ತನ್ನ ಪ್ರೀತಿಯನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ದೇವರ ಕುರಿತು ಅವನಿಗಿರುವ ಪ್ರೀತಿಯನ್ನು ಅವನು ಇಲ್ಲಿ ಹೊರಪಡಿಸ್ತಾ ಇದ್ದಾನೆ. ಇಲ್ಲಿ ದಾವೀದನನ್ನ ಕುರಿತು ನಾವು ನೋಡುವುದಾದರೆ ಇಲ್ಲಿ ಅವನ ಹತ್ತಿರ ಏನೂ ಇಲ್ಲ. ಅವನು ಅರಸನಾದ ಸೌಲನಿಂದ ಅಟ್ಟಲ್ಪಟ್ಟು ದೂರ ಓಡಿ ಹೋಗುತ್ತಾ ಇದ್ದಾನೆ, ಪರದೇಶಿಯಂತೆ ಅಲಿಯುತ್ತಾ ಇದ್ದಾನೆ. ಆಗ ಅವನಿಗೆ ಸಹಾಯಕರು ಯಾರೂ ಇಲ್ಲ. ಆಗ ಅವನು ದೇವರನ್ನ ನನ್ನ ದೇವರು ಎಂಬುದಾಗಿ ಇಲ್ಲಿ ಕರೆಯುತ್ತಾ ಇದ್ದಾನೆ. ಪ್ರಿಯರೇ, ಇಲ್ಲಿ ಅರಸನಾದ ದಾವೀದನು ಮಾತ್ರವಲ್ಲ, ಸತ್ಯವೇದದಲ್ಲಿ ಇನ್ನು ಅನೇಕ ಭಕ್ತರು ಮುಂಜಾನೆ ವೇಳೆಯಲ್ಲಿ ಪ್ರಾರ್ಥನೆಯನ್ನು ಮಾಡುವಂಥವರಾಗಿದ್ದರು, ದೇವರ ಪ್ರಸನ್ನತೆಯನ್ನು ಅನುಭವಿಸುವಂಥವರಾಗಿದ್ದರು. ಹೌದು, ನಾವು ನಮ್ಮ ಹೃದಯಾಂತರಾಳದಿಂದ ಕರ್ತನಿಗೆ ಮೊರೆ ಇಡುವುದಾದರೆ, ಆಕಾಂಕ್ಷೆಯಿಂದ ದೇವರ ದರ್ಶನವನ್ನು ಬಯಸುವುದಾದರೆ, ದೇವರನ್ನ ಸ್ತುತಿಸಿ ಕೊಂಡಾಡುವುದಾದರೆ, ದೇವರ ಮೇಲೆ ನಾವು ದಾಹ ಉಳ್ಳವರಾಗಿರುವುದಾದರೆ, ದೇವರು ತನ್ನ ದರ್ಶನವನ್ನು ನಮಗೂ ಕೂಡ ನೀಡುವಂಥವರಾಗಿದ್ದಾರೆ. ಪ್ರಿಯರೇ, ಮಗ್ದಲದ ಮರಿಯಳ ಬಗ್ಗೆ ನಾವು ನೋಡುತ್ತೇವೆ. ಆಕೆ ಬೆಳಗಿನ ಜಾವದಲ್ಲಿ ಯೇಸು ಕ್ರಿಸ್ತನ ಸಮಾಧಿಯ ಹತ್ತಿರ ಆತನನ್ನು ಕಾಣಲಿಕ್ಕೆ ಓಡಿ ಹೋದಳು. ಆದುದರಿಂದ ಅಲ್ಲಿ ಆಕೆ ದೇವರ ದರ್ಶನವನ್ನು ಹೊಂದಿದಳು. ಪ್ರಿಯರೇ, ಹಳೆ ಒಡಂಬಡಿಕೆ ಕಾಲದಲ್ಲಿ ನಾವು ನೋಡ್ತೇವೆ, ಅವರು ಬೆಳಗಿನ ಜಾವದಲ್ಲಿ ಹೊತ್ತಾರೆ ವೇಳೆಯಲ್ಲಿ ತಮ್ಮ ಗುಡಾರವನ್ನು ಬಿಟ್ಟು ಹೊರಗೆ ಬಂದಾಗ ಅಲ್ಲಿ ಅವರು ಮನ್ನವನ್ನು ಕಂಡುಕೊಳ್ಳುತ್ತಾ ಇದ್ದರು. ಒಂದು ವೇಳೆ ಅವರು ತಡವಾಗಿ ಬಂದರೆ, ಬಿಸಿಲೇರಿದಾಗ ಬಂದರೆ ಆ ಮನ್ನ ಕರಗಿ ಹೋಗುತ್ತಾ ಇತ್ತು. ಹೌದು, ಬೆಳಗಿನ ಜಾವ ಸತ್ಯವೇದ ಓದಲಿಕ್ಕೆ ಸೂಕ್ತವಾದ ಸಮಯವಾಗಿದೆ. ಪ್ರಿಯರೇ, ನಾವು ಸತ್ಯವೇದವನ್ನು ಬೆಳಗಿನ ಜಾವವೇ ಓದಲಿಕ್ಕೆ ನಾವು ಅಭ್ಯಾಸ ಮಾಡಿಕೊಳ್ಳಬೇಕು. ಹೊತ್ತಾರೆ ವೇಳೆಯಲ್ಲಿಯೇ ಸತ್ಯವೇದವನ್ನು ಓದಿ ಪ್ರಾರ್ಥನೆ ಮಾಡುವಂಥವರಾಗಿರಬೇಕು. ಹೊತ್ತಾರೆ ವೇಳೆಯಲ್ಲಿಯೇ ನಾವು ದೇವರ ದರ್ಶನವನ್ನು ನೋಡುವುದಕ್ಕೆ ಆಕಾಂಕ್ಷೆಯಿಂದ ಕಾಯುವಂಥವರಾಗಿರಬೇಕು. ಆಗ ನಮಗೂ ಕೂಡ ದೇವರು ತನ್ನ ದರ್ಶನವನ್ನು ಕೊಟ್ಟು ನಮ್ಮನ್ನು ಆಶೀರ್ವದಿಸುತ್ತಾರೆ. ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ನೋಡುತ್ತೇವೆ. ಈ ಅಧ್ಯಾಯದಲ್ಲಿ ಅಪೊಸ್ತಲರ ಕೈಯಿಂದ ಅನೇಕ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಆಗಿದ್ದವು. ಆಗ ಅದನ್ನು ನೋಡಿ ಸಹಿಸಲಿಕ್ಕೆ ಆಗದೆ ಹೋದಂಥ ಆ ಮಹಾಯಾಜಕರು, ಸದ್ದುಕಾಯರು ಈ ಅಪೊಸ್ತಲರನ್ನ ಹಿಡಿದು ಸೆರೆಮನೆಯಲ್ಲಿ ಹಾಕುತ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ರಾತ್ರಿ ವೇಳೆಯಲ್ಲಿ ಕರ್ತನ ದೂತನು ಸೆರೆಮನೆಯ ಬಾಗಿಲುಗಳೆಲ್ಲವನ್ನ ತೆರೆದು ಅವರನ್ನು ಹೊರಗೆ ತಂದು 20ನೇ ವಚನದಲ್ಲಿ ಈ ರೀತಿ ಹೇಳ್ತಾ ಇದ್ದಾರೆ, ನೀವು ಹೋಗಿ ದೇವಾಲಯದಲ್ಲಿ ನಿಂತುಕೊಂಡು ಈ ಸಜೀವ ವಿಷಯವಾದ ಮಾತುಗಳನ್ನೆಲ್ಲ ಜನರಿಗೆ ಹೇಳಿರಿ ಎಂಬುದಾಗಿ ಅಲ್ಲಿ ಹೇಳ್ತಾರೆ. 21ನೇ ವಚನದಲ್ಲಿ ನಾವು ನೋಡ್ತೇವೆ, ಈ ಆಜ್ಞೆಯನ್ನು ದೇವದೂತನಿಂದ ಹೊಂದಿದವರಾಗಿ ಬೆಳಕು ಹರಿಯುವಾಗಲೇ ದೇವಾಲಯದೊಳಗೆ ಹೋಗಿ ಉಪದೇಶ ಮಾಡಿದರು. ಹೌದು ನನ್ನ ಪ್ರಿಯ ದೇವಜನರೇ, ಬೆಳಗಿನ ಜಾವದಲ್ಲಿ ಮಗ್ದಲದ ಮರಿಯಳು ಯೇಸು ಸ್ವಾಮಿಯನ್ನು ಹುಡುಕಿ ಬಂದಳು. ಬೆಳಗಿನ ಜಾವದಲ್ಲಿ ಅನೇಕ ಭಕ್ತರು ಪ್ರಾರ್ಥನೆ ಮಾಡಿ ದೇವರ ದರ್ಶನವನ್ನು ಹೊಂದಿದರು. ಬೆಳಗಿನ ಜಾವದಲ್ಲಿಯೇ ಇಸ್ರಾಯೇಲ್ರು ತಮ್ಮ ಗುಡಾರವನ್ನು ಬಿಟ್ಟು ಹೊರಗೆ ಬಂದಾಗ ಮನ್ನವನ್ನು ಪಡೆದುಕೊಂಡರು. ಆತ್ಮೀಕ ಮನ್ನ ಇವತ್ತು ನನಗೂ ನಿನಗೂ ಕೂಡ ಬೇಕಾಗಿದೆ. ಅಂದು ಅವರು ಸೇವಿಸಿರ್ತಕ್ಕಂಥ ಆ ಮನ್ನವೇ ಸತ್ಯವೇದದ ವಾಕ್ಯಗಳಾಗಿವೆ. ಈ ವಾಕ್ಯವನ್ನು ನಾವು ನಮ್ಮ ಜೀವನದಲ್ಲಿ ಹೊಂದಿಕೊಳ್ಳಬೇಕಾದ್ರೆ ಬೆಳಗಿನ ಜಾವದಲ್ಲಿ ಎದ್ದು ಹೇಳಬೇಕು. ಬೆಳಗಿನ ಜಾವದಲ್ಲಿ ಎದ್ದು ಬಂದು ನಾವು ದೇವರ ವಾಕ್ಯವನ್ನು ಓದಿ ಧ್ಯಾನಿಸಿ ಪ್ರಾರ್ಥನೆ ಮಾಡುವುದಾದರೆ
ಇಸ್ರಾಯೇಲ್ರು ಆಶೀರ್ವಾದ ಹೊಂದಿದ ಹಾಗೆ ದೇವರು ಇವತ್ತು ನನ್ನನ್ನು ನಿನ್ನನ್ನು ಕೂಡ ಆಶೀರ್ವದಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರಪ್ಪ. ಅರಸನಾದ ದಾವೀದನು ಕುತೂಹಲದಿಂದ ನಿನ್ನ ದರ್ಶನವನ್ನು ಬಯಸಿ ಸಂತೃಪ್ತಿ ಹೊಂದಿರೋ ವಾಕ್ಯವನ್ನು ಇವತ್ತು ಕಲಿತುಕೊಂಡಿದ್ದೇವೆ ದೇವ. ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಅಪ್ಪ, ನಾವು ಕೂಡ ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡುತ್ತೇವೆ ದೇವ. ನಮ್ಮೆಲ್ಲರನ್ನು ಸಹ ಆಶೀರ್ವಾದ ಮಾಡು ಕರ್ತನೆ. ಅಪ್ಪ, ಬೆಳಗಿನ ಜಾವದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ನಮಗೆ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರೋ ಪ್ರತಿಯೊಬ್ಬವರನ್ನು ಆಶೀರ್ವಾದ ಮಾಡು ಕರ್ತನೆ. ಅವರು ತಮ್ಮ ಜೀವಿತದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಾ ಇರ್ಬೋದು ಕರ್ತನೆ. ಇವೆಲ್ಲವುಗಳಿಗೆ ಪರಿಹಾರ ಪ್ರಾರ್ಥನೆಯೇ ಆಗಿದೆ ಕರ್ತನೆ. ಹೌದು ಸ್ವಾಮಿ, ಬೆಳಗಿನ ಜಾವದಲ್ಲಿ ದೇವ ನಾವೆಲ್ಲರೂ ನಿನ್ನ ಪಾದದಲ್ಲಿ ಬಂದು ಪ್ರಾರ್ಥನೆ ಮಾಡಿ ನಿಮ್ಮಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಲಿಕ್ಕೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.